ಹಿಂದಿದಂತ ಪೊಲೀಸ್ ಪೇದೆ ತಳ್ಳುತ್ತಾರೆ ನೋಡಿ, ಹೋಗಿ ಹೋಗಿ ಮುಂದಕ್ಕೆ ಅಂತ ಹೇಳಿ. ಪವಿತ್ರ ಗೌಡ ಪ್ರಕರಣದ A1 ಆರೋಪಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ. ಅದಾದ ನಂತರ ಮೆಡಿಕಲ್, ಆ ನಂತರ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಪರಪ್ಪನಗ್ರಹಾರ ಜೈಲಿಗೆ. ಅವ್ರ ವಕೀಲರು ನೋಡಿ, ಅವ್ರ ಮನೆಯವರೆಲ್ಲ ಇದ್ದಾರೆ. ಅವ್ರ ತಮ್ಮ ಪವಿತ್ರ ಗೌಡ ಅವರ ತಮ್ಮ ಕಳೆದ ಸಲ ಮಾಧ್ಯಮಕ್ಕೆ ನ್ಯೂಸೆನ್ಸ್ ಮಾತಾಡಿ ಆತ ಚರ್ಚೆ ಆಗಿದ್ದ. ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಪವಿತ್ರ ಗೌಡ ಅವರನ್ನ ಅವರ ಮನೆಯಿಂದ ಮಹಿಳಾ ಪೊಲೀಸ್ ಅಧಿಕಾರಿಗಳು ಸೀದಾ ಅವರನ್ನ ಕರ್ಕೊಂಡು ಹೋಗ್ತಾ ಇರೋದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. RR ನಗರದ ತಮ್ಮ ಲಕ್ಸುರಿ ಮನೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೇಂಜ್ ರೋವರ್ ಕಾರ್ ಇರಲಿ, ಅವರ ಹತ್ರ BMW ಕಾರ್ ಇರಲಿ, ಬೆನ್ಸ್ ಕಾರ್ ಇರಲಿ, ತಪ್ಪು ಮಾಡಿ ಅವರು ಪ್ರಕರಣ ನಡೀತಾ ಇರುವಾಗ ಪೊಲೀಸರು ಅವರನ್ನ ಕರ್ಕೊಂಡು ಹೋಗೋದಾದ್ರೆ ಅವರ ಬೊಲೆರೋ ಜೀಪ್ನಲ್ಲೇ ಹೋಗ್ಬೇಕು. ಅವರು ಹಂಗೆ ಹೋಗಿದ್ದಾರೆ. ಪವಿತ್ರ ಗೌಡ ಅವರನ್ನ ಕರೆದುಕೊಂಡು ಹೋಗುತ್ತಿರುವಂತಹ ದೃಶ್ಯ. ಮನೆಯಿಂದ ಹೊರಗಡೆ ಬಂದಿರೋ ಸಮಯದಲ್ಲಿ ಪವಿತ್ರ ಗೌಡ ಅವರ ಮುಖದಲ್ಲಿ ಆತಂಕ ಇತ್ತು, ಮುಂದೇನಾಗುತ್ತೆ ಅನ್ನುವ ಆತಂಕ ಇತ್ತು. ಅವರ ತಾಯಿ ಜೊತೆಗಿದ್ರು, ಪವಿತ್ರ ಗೌಡ ಅವರ ತಾಯಿ ಜೊತೆಗಿದ್ರು, ವಕೀಲರಿದ್ರು. A1 ಆರೋಪಿ ಪವಿತ್ರ ಗೌಡ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯತ್ತ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋದಾದ ನಂತರ ಅವರ ಮೆಡಿಕಲ್ ಆಗತ್ತೆ. ಆರೋಗ್ಯದಲ್ಲಿ ಅವರಿಗೆ ಏನಾದರೂ ಏರುಪೇರಾಗಿದೆಯಾ, ಜೈಲಿಗೆ ಕಳಿಸುವ ಮುನ್ನ ಅವರ ಆರೋಗ್ಯ ಸ್ಥಿರವಾಗಿದೆಯಾ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ನೋಡಿ, ಅಲ್ಲಿ ಹಿಂದಿದ್ದಂತ ಪೊಲೀಸ್ ಅಧಿಕಾರಿ PSI ಅವ್ರನ್ನ ದೂಡ್ ತಳ್ತಾರೆ ನೋಡಿ, ಮುಂದಕ್ಕೆ ಹೋಗಿ ಅಂತ. ಇಷ್ಟೇ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಪವಿತ್ರ ಗೌಡ ಆಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ, ಕಾನೂನಿನ ಮುಂದೆ ಒಂದೇ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿತು, ಮತ್ತೆ ಅವರನ್ನ ಈಗ ಕರ್ಕೊಂಡು ಹೋಗಬೇಕು ಜೈಲಿಗೆ. ಪವಿತ್ರ ಗೌಡ ಅವರು ಹೊರಗಡೆ ಆಗಮಿಸ್ತಾ ಇರುವಂತಹ ಸಮಯದಲ್ಲಿ ನಮ್ಮ BJ ಅವ್ರನ್ನ ಕ್ಯಾಪ್ಚರ್ ಮಾಡಿದ್ದು ನೋಡಿ. ಪವಿತ್ರ ಗೌಡ ಅವರು ಹೊರಗಡೆ ಹೋಗುವಾಗೆಲ್ಲ ಸೀರೆ ಉಟ್ಕೊಂಡು ಹೋಗ್ತಾ ಇದ್ರು ಪವಿತ್ರ ಗೌಡ. ಆದ್ರೆ ಇವತ್ತು ನಿಮಗೆ ಕಾಣಿಸ್ತಿದ್ದದ್ದು ಚೂಡಿದಾರದಲ್ಲಿ ಪವಿತ್ರ ಗೌಡ. ಅವ್ರ ಜೊತೆಗೆ ಪೊಲೀಸ್ ಸಿಬ್ಬಂದಿ ಕೂತ್ಕೋತಾರೆ. ಹಾಗೆ ಅದೇ ಬೊಲೆರೋ ಜೀಪ್ನಲ್ಲಿ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಹೋಗ್ತಾರೆ. ಪವಿತ್ರ ಗೌಡ ಅವರ ತಾಯಿ ಕೂಡ ಅವ್ರನ್ನ ಕರ್ಕೊಂಡು ಹೋಗೋ ಸಮಯದಲ್ಲಿ ತಾಯಿ ಕೂಡ ಜೊತೆಗಿದ್ರು, ಅವರ ವಕೀಲರು ಕೂಡ ಜೊತೆಗಿದ್ರು. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪವಿತ್ರ ಗೌಡ ಅವರನ್ನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಆ ನಂತರ ಮೆಡಿಕಲ್ ಚೆಕಪ್ ಮಾಡಿ ಅವರ ಆರೋಗ್ಯ ಸ್ಥಿರವಾಗಿದೆಯಾ ಅಂತ ಹೇಳಿ ನೋಡಿ, ಆ ನಂತರ ಅವರನ್ನ ಮತ್ತೆ ಜೈಲಿಗೆ ಕಳಿಸ್ತಾರೆ. ಯಾಕ್ರಿ ಪೊಲೀಸ್ ಸಿಬ್ಬಂದಿ ಜೊತೆ ಮನೆ ಬಳಿ ಕ್ಯಾತೆ ತೆಗೆದ ಪವಿತ್ರ ಗೌಡ, ಮೈ ಮುಟ್ಟಬೇಡಿ ಅಂತ ಪವಿತ್ರ ಗೌಡ ವಾಗ್ವಾದ ಮಾಡ್ತಾರೆ. ಅಂದ್ರೆ ಪೊಲೀಸರು ಕರೆದೊಯ್ಯುವಾಗ ಪವಿತ್ರ ಗೌಡ ಕಿರಿಕ್ ಮಾಡ್ತಾರೆ. ಯಾಕ್ರಿ ನನ್ನನ್ನ ತಳ್ತೀರಾ ಅಂತ ಕಿರಿಕ್ ಮಾಡ್ತಾರೆ. ಅಲ್ಲಿ ತಳ್ತಾರೆ ನೋಡಿ, ನೀವು ನೋಡಿ, ಅಲ್ಲಿ ಪವಿತ್ರ ಗೌಡ ಅವರನ್ನ ತಳ್ತಾರೆ. ಯಾಕ್ರಿ ತಳ್ತೀರಿ ಅಂತ ಹೇಳಿ ಕಿರಿಕ್ ಮಾಡ್ತಾರೆ ಪವಿತ್ರ ಗೌಡ. ಮೈ ಮುಟ್ಟಬೇಡಿ ಅಂತ ಹೇಳಿ ಪವಿತ್ರ ಗೌಡ ವಾದ ಮಾಡ್ತಾರೆ. ಪೊಲೀಸರು ಕರ್ಕೊಂಡು ಹೋಗುವಾಗ ಪಾಪ ಅಷ್ಟೊತ್ತು ಕಾದಿದ್ದಾರೆ ಪೊಲೀಸರು. ಕಾದು ಆನಂತರ ಲೇಟ್ ಆಗಿದೆ, ಅವರಿಗೆ ಮೆಡಿಕಲ್ ಆಗ್ಬೇಕು, ಇವತ್ತೇ ಕಳಿಸ್ಬೇಕು ಅವ್ರನ್ನ ಜೈಲಿಗೆ. ಹೀಗೆಲ್ಲಿರುವಾಗ ಅವರಿಗೂ ಅರ್ಜೆನ್ಸಿ ಇರುತ್ತೆ. ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗುವಾಗ ಅವರು ಅರ್ಜೆನ್ಸಿ ಮಾಡಿದ್ದಾರೆ, ತಳ್ಳಿದ್ದಾರೆ. ಆಗ ಪವಿತ್ರ ಗೌಡ ಹೇಳಿದ್ದು, ಯಾಕ್ರಿ ನನ್ನನ್ನು ತಳ್ತೀರಿ, ಮೈ ಮುಟ್ಟಬೇಡಿ ಅಂತ ಹೇಳಿ ಪವಿತ್ರ ಗೌಡ ಹೇಳ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ ಪೊಲೀಸರು, ಹಂಗೆ ಕರ್ಕೊಂಡು ಹೋಗಿದ್ದಾರೆ. ಬೊಲೆರೋ ಜೀಪ್ನಲ್ಲಿ ಕೂರಿಸಿಕೊಂಡು ಈಗ ಪವಿತ್ರ ಗೌಡ ಅವ್ರನ್ನ ಸೀದಾ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಬರ್ತಾರೆ ನೋಡಿ. ಎಲ್ಲೊಬ್ರು ವಿಡಿಯೋ ಮಾಡ್ತಾ ಇದ್ರು, ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತಾರೆ, ಹಿಂದೆ ತಳ್ತಾ ಇದ್ರು. ಅವ್ರು ಯಾಕ್ರಿ ತಳ್ತೀರಿ ಅಂತೇಳಿ ಕಿರಿಕ್ ಮಾಡಿದ್ದು ಅದೇ ಸಮಯದಲ್ಲಿ, ಅದೇ ಟೈಮಲ್ಲಿ ಪವಿತ್ರ ಗೌಡ. A1 ಆರೋಪಿ ಪವಿತ್ರ ಗೌಡ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಕಣ್ಣೀರು ಹಾಕುತ್ತಾ ಪವಿತ್ರ ಗೌಡ ಹೊರಟಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯತ್ತ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ.
ಬೊಲೆರೋ ಜೀಪ್ನಲ್ಲಿ ಪವಿತ್ರ ಗೌಡ ಅವರನ್ನ ಕೂಡಿಸ್ಕೊಂಡು ಹೋಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯತ್ತ, ಆರ್ಆರ್ ನಗರದಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯತ್ತ ಈಗ ಹೋಗಿದ್ದಾರೆ. ಇಷ್ಟು ದಿನ ಆರಾಮಾಗಿದ್ರು, ಬಿಂದಾಸ್ ಆಗಿದ್ರು, ಎಲ್ಲ ಮುಗೀತು, ಕಷ್ಟದ ದಿನಗಳು ಮುಗೀತು ಅಂತ ಹೇಳಿ ಅಂದುಕೊಂಡಂತ ಪವಿತ್ರ ಗೌಡ ಅವರಿಗೆ ಸುಪ್ರೀಂ ಕೋರ್ಟ್ನ ಇದೊಂದು ಆದೇಶ ಭಾರಿ ಶಾಕಿಂಗ್. ಈ ನಿಟ್ಟಿನಲ್ಲಿ ಪವಿತ್ರ ಗೌಡ ವಿಚಲಿತರಾಗಿದ್ದಾರೆ, ಅಳ್ತಾ ಇದ್ದಾರೆ. ಅಳ್ತಾ ಅವರು ಪೊಲೀಸರ ಜೊತೆ ಹೋಗಿದ್ದಾರೆ. ಪವಿತ್ರ ಗೌಡ A1 ಆರೋಪಿ ಪವಿತ್ರ ಗೌಡ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಜೈಲೂಟ ಫಿಕ್ಸ್ ಪವಿತ್ರ ಗೌಡಗೆ. ಪೊಲೀಸ್ ಠಾಣೆಯತ್ತ ಪವಿತ್ರ ಗೌಡ ಹೋಗ್ತಾ ಇರುವ ದೃಶ್ಯ ತಾವು ನೋಡ್ತಾ ಇದ್ದೀರಾ. ಅದೇ ಬೊಲೆರೋ ಕಾರ್ನಲ್ಲಿ ಪವಿತ್ರ ಗೌಡ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆರ್ಆರ್ ನಗರದಿಂದ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯತ್ತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಅವರನ್ನ ಮೆಡಿಕಲ್ ಚೆಕಪ್ ಮಾಡ್ತಾರೆ, ಆರೋಗ್ಯ ಸ್ಥಿರವಾಗಿದೆಯಾ ಅಂತ ಹೇಳಿ ನೋಡ್ತಾರೆ. ಅದಾದ ನಂತರ ಅವ್ರನ್ನ ಕರೆದುಕೊಂಡು ಹೋಗೋದು ಪರಪ್ಪನ ಅಗ್ರಹಾರ ಜೈಲಿನತ್ತ. ಯಾಕಂದ್ರೆ ಪವಿತ್ರ ಗೌಡಗೆ ಹೈಕೋರ್ಟ್ ಜಾಮೀನು ಕೊಡುವಾಗ ಅವರು ಅದೇ ಜೈಲಿನಲ್ಲಿದ್ರು. ಈಗ ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನು ಕೊಟ್ಟರೂ ಕೂಡ ಈ 7 ಜನ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಕೊಡಲಿಲ್ಲ. ನೀವು ಯಾಕೆ ವಿವೇಚನೆಯನ್ನ ಬಳಸದೆ ಯಾಕೆ ಜಾಮೀನು ಕೊಟ್ರಿ ಅಂತೇಳಿ ಕೇಳುತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅನ್ನ. ಆನಂತರ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿದೆ. ಈ ನಿಟ್ಟಿನಲ್ಲಿ ಈಗ ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಬೇಕಾಗಿದೆ. ಅಂದ್ರೆ ಎಲ್ಲಿಂದ ಅವರಿಗೆ ಜಾಮೀನು ಸಿಕ್ತು ಆಯಾ ಜೈಲುಗಳಿಗೆ ಶಿಫ್ಟ್ ಆಗಬೇಕಾಗಿದೆ. ಪವಿತ್ರ ಗೌಡ ಆಲ್ರೆಡಿ ಬಂಧನ ಆಗಿದೆ. ಇನ್ನುಳಿದಂತ 3 ಜನ ಆರೋಪಿಗಳ ಬಂಧನವೂ ಆಗಿದೆ. ಲಕ್ಷ್ಮಣ್, ನಾಗರಾಜ್, ಅನುಕುಮಾರ್, ಪ್ರದೋಷ್, ದರ್ಶನ್, ಪವಿತ್ರ ಗೌಡ ಇವರೆಲ್ಲರೂ ಕೂಡ. ದರ್ಶನ್ ತಮಿಳುನಾಡಿಗೆ ಹೋಗಿದ್ದಾರೆ, ಈಗ ಅವರು ವಾಪಸ್ ಬರ್ತಾ ಇದ್ದಾರೆ. ಮಲೆಮಹದೇಶ್ವರ ಬೆಟ್ಟದ ರಸ್ತೆಯಿಂದ ಧನ್ವೀರ್ ಜೊತೆಗೆ ಅವರು ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಂದ ತಕ್ಷಣ ಅವರು ಹೊಸಕೆರಹಳ್ಳಿಯ ತಮ್ಮ ಫ್ಲಾಟ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಮಗ ಮತ್ತು ಹೆಂಡತಿಯನ್ನ ಧರ್ಮಪತ್ನಿ ಮಾತಾಡಿಸಿ ಆ ನಂತರ ಅಲ್ಲಿಂದ ಅವರನ್ನ ಬಂಧನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪೊಲೀಸರು ಈ ನಿಟ್ಟಿನಲ್ಲಿ ಈಗ ಹೊಸಕೆರಹಳ್ಳಿಯತ್ತ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಪವಿತ್ರ ಗೌಡ ಕಣ್ಣೀರ್ ಹಾಕ್ತಾನೆ ಹೋಗಿದ್ದಾರೆ. ನೋಡಿ ಅಲ್ಲಿ ತಳ್ತಾರೆ, ನೋಡಿ ಪವಿತ್ರ ಗೌಡ ಅವರನ್ನ ತಳ್ತಾರೆ ನೋಡಿ. ಯಾಕಂತ ಹೇಳಿದ್ರೆ ಅಲ್ಲಿ ಪವಿತ್ರ ಗೌಡ ಸ್ವಲ್ಪ ಕಿರಿಕ್ ಮಾಡಿದ್ರು ಅಂತ, ಅವಾಗ ಅಲ್ಲಿ ಹಿಂದ್ಗಡೆ ಇದ್ದಂತ ಪೊಲೀಸರು ತಳ್ತಾರೆ ನೋಡಿ. ಎಸ್ ತಳ್ತಾರೆ, ಮುಂದಕ್ಕೆ ಹೋಗಿ ಲೇಟ್ ಆಗಿದೆ ಅಂತ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯತ್ತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ ನಂತರ ಅವ್ರನ್ನ ಮತ್ತೆ ಜೈಲಿಗೆ ಕಳಿಸ್ತಾರೆ. ಕೊಲೆ ಆರೋಪಿ ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ. ತಮ್ಮ ಮನೆಯಲ್ಲೇ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಪ್ರಕ್ರಿಯೆ ವಿಡಿಯೋ ಮಾಡ್ತಿದ್ದ ಪೊಲೀಸರು, ಮಾಡಬೇಕು ಅದು ಪ್ರೊಸೀಜರ್. ಅದು ವಿಡಿಯೋ ಮಾಡ್ತಿದ್ದ ಸಿಬ್ಬಂದಿ ಜೊತೆಯಲ್ಲಿ ಪವಿತ್ರ ಗೌಡ ಕಿರಿಕ್ ಮಾಡ್ತಾರೆ. ಕೈ ತೋರಿಸಿ ಏರು ಧ್ವನಿಯಲ್ಲಿ ಮಾತಾಡ್ತಾರೆ ಪವಿತ್ರ. ಆಯ್ತು ನಡೀರಿ ಅಂತೇಳಿ ಪೊಲೀಸರು ಸೂಚಿಸಿದ್ದಾರೆ.